Top 10 funny Instagram reels. FTGJ Chris. ಅಲ್ಲಲ್ಲಲ್ಲಲ್ಲಲ್ಲಲ್ಲ ನಡ್ರಿ ಊಟ ಮಾಡೋಣ. ಹಲೋ ಹಾಂ ಏನಾತ ಹಾಸ್ಪಿಟಲ್ ಯಾಕೆ ಅಲ್ಲ ಯಾವ ಹಾಸ್ಪಿಟಲ್ ಹಾಂ ಚಾವಿ ಚಾವಿ ಅಲ್ಲೇ ಅದ. ಯಾಕ ಏನಾಯ್ತು? ಲೊಕೇಶನ್ ಕಳಿಸ್ನಲ್ಲ ಹೋಗಿ ಬರ್ತೀನಿ. ಏನಾಯ್ತು? ಪವ್ಯ ಹಾಸ್ಪಿಟಲ್ ಆಗಿದಾನಂತ ಹೋಗಿ ಬರ್ತೀನಿ ನಾ ಸ್ವಲ್ಪ. ನೀವು ಊಟ ಮಾಡ್ಬಿಡು. ಏನು ಏನಾಯ್ತು? ನಾನು ಬರ್ತೀನಿ ನಡ್ರಿ. ಏಪ್ರಿಲ್ ಫೂಲು ಮಂಗ್ಯಾನ ಬಾಲು ಹುಚ್ಚಾತು ಇಲ್ಲಿ ಏನಿಲ್ಲ. ಏನು ಹಾಸ್ಪಿಟಲ್ ಏನೂ ಇಲ್ಲ, ಸುಮ್ಮ ಅಂದೆ. ಏನ್ರಿ ಸಣ್ಣ ಹುಡುಗರ್ಗತ್ಲೆ? ನಡ್ರಿ ಊಟ ಮಾಡೋಣ. ಹಾಂ ನಡಿ ನಡಿ ಬರ್ಲಿಕ್ಕೆ ಆಗಂಗಿಲ್ಲ. ಅಲ್ಪ ಲ್ಯಾಪ್ಟಾಪ್ ಅದ ರೀ ಅದ್ರ. ಜಿಜು ನಮಸ್ಕಾರ ಮಾಡ್ತೀನಿ. ಯಪ್ಪಿ ನಾ ಅಷ್ಟು ದೊಡ್ಡವ ಇಲ್ಲ ಅಪ್ಪಿ. ಬ್ಯಾಡ ಬ್ಯಾಡ ಬರ್ರಿ ಬರ್ರಿ ಬ್ಯಾಡ್ರಿ. ಬರ್ರಿ 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 ಏ ಇಲ್ರಿ ಬ್ಯಾಡ್ರಿ. ಬರ್ರಿ ಬರ್ರಿ ನಡಿ ಬರ್ರಿ ಬ್ಯಾಡ್ರಿ. ಬಂದಿಲ್ಲ ಸ್ವಲ್ಪ ಚಾರ್ಜರ್ ಅದ. ನಿದ್ ಬಂದನ್ರಿ? ಇಲ್ರಿ ಇಲ್ಲ ಮಕ್ಕೋರಿ ಇಲ್ಲ. ತನ ನಿದ್ದೆ ಆಗಿರಂಗಿಲ್ಲ. ಇಲ್ಲ ಬಂದಿಲ್ರಿ. ಕೂಡ್ರಿ ಆರಾಮ್ ಕೂಡ್ರಿ. ಬ್ಯಾಡ್ರಿ ಇಲ್ಲ ಒಳಗ್ ಕೊಡ್ತೀನಿ. ಕೂಡ್ರಿ ಆರಾಮ್ ಕೂಡ್. ಚಹಾ ಮಾಡ್ಕೊಡ್ಲೇನ್ರಿ? ಏ ಚಾ ಕುಡ್ಲಿಕ್ಕೆ ಕಾಫಿ ಮಾಡ್ಲೇನ್ರಿ? ಬ್ಯಾಡ್ರಿ ಇಲ್ಲಿ ಯಾಕೋ ಆರಾಮಿದ್ದಂಗೆ ಕಾಣಿಸ್ವಲ್ತು, ಕಷಾಯ ಮಾಡ್ಕೊಂಡ್ ಬರ್ತೀನಿ. ಬ್ಯಾಡ್ರಿ. ಬ್ಯಾಡ್ರಿ ಬ್ಯಾಡ್ರಿ ಬರ್ರಿ ಬರ್ರಿ ತೋರ್ಸ್ಬೇಕು. ಬರ್ರಿ 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 ನನಗೇನ್ ಆಗಿಲ್ಲ. ನಮಗ ಬರ್ರಿ ಬರ್ರಿ ನನಗೇನ್ ಆಗಿಲ್ರಿ. ಬರ್ರಿ ಬರ್ರಿ ಬರ್ರಿ. ನೀ ಬರಬೇಕ್ಲೆ. ನೀ ಬರಬೇಕ ಯಾಕಂಗಿಲ್ಲಪ್ಪ. ಮತ್ತಿದ ನೋಡಪ್ಪ, ಒಂದ್ ಕೆಲಸ ಮಾಡೋನ್ಲೆ, ಅವ ಬರಂಗಿಲ್ಲ ನನಗತಾನ. ನೀವ್ಯಾರ ಪ್ಲಾನ್ ಕ್ಯಾನ್ಸಲ್ ಮಾಡ್ಬಿಡು. ಕ್ಯಾನ್ಸಲ್ ನಂಗೆ ಈ ಹೊಸ ವರ್ಷ ಬ್ಯಾಗ್ ನನಗೆ ಇವಿದ್ರ ಮಜಾ. ಹಿಂಗ್ಯಾಕ್ ಮಾಡ್ತಿರ್ಲಿ, ನಮ್ಮ ಮನ್ಯಾಗ ಬಿಡಂಗಿಲ್ಲ ಅಲ್ಲೇ. ಮನ್ಯಾಗ 28 ವಯಸ್ಸಲ್ಲಿ ನಿನಗೆ ಪಾಲೆ ಪ್ಲೀಸ್. ಅಲ್ಲೇ ನಾ ಕುಡಿಯಂಗಿಲ್ಲ ಬಿಡಂಗಿಲ್ಲ. ಬಂದರೆ ಏನ್ ಮಾಡ್ಲಿ? ನನಗ ದುಬೈ ಬಕ್ಲಾವ ಬೇಕ್ರಿ. ಹ್ಯಾಪಿ ನ್ಯೂ ಇಯರ್. ನಾ ಈಗ ಹ್ಯಾಪಿ ನ್ಯೂ ಇಯರ್ ಅಂದೆ ಅದ್ರ ಲ್ಯಾಂಗ್ವೇಜ್ ಮನಿ ಇಲ್ಲ ಅದ ಕರ್ಕೊಂಡು ಉಪ್ಪ ಕೊಡು ನನಗೆ. ಉಪ್ಪ ಕೊಡು. ಆಕಿ ಉಪ್ಪ ಕೊಡ್ತಾಳ. ಥೈಲ್ಯಾಂಡ್ ಬಿಡಂಗಿಲ್ಲ. ಹೆಂಡತಿ ನನ್ ಮದುವೆ ಆಗಿದ್ಲಿ, ನನ್ನ ಹೆಂಡತಿ ಬಿಡಂಗಿಲ್ಲ. ನಂಗೆ ಏನಿಲ್ಲ. ನನ್ನ ಮಕ್ಕಳು ಮನ್ಯಾಗ ನನ್ನ ಮಕ್ಕಳು ಮುಂಜಾನೆ ಆತೇನ್ರಿ? ಮುಂಜಾನೆ ಆಗಿದ್ದೆ ರಾತ್ರಿಗೆ. ನನಗೂ ಹಸಿವಾಗಲ್ಲಪ್ಪ. ಹಾ ಬಸ್ಸೆ ಏನು ನಡ್ಸಿಪ್ಪ? ಏನಿಲ್ಲ, ಆಫೀಸ್ ಹೊಂಟೀನಿ. ಹೌದಾ? ಏನೋ ಮಾತಾಡೋದಿತ್ತು. ಆಫೀಸ್ ಮುಟ್ಟಿದ್ಮೇಲೆ ಕಾಲ್ ಮಾಡ. ಎಷ್ಟಕ್ಕೆ ಮುಟ್ತಿ ಆಫೀಸ್? ಗೊತ್ತಿಲ್ಲ. ಹಾಂ ಗೊತ್ತಿಲ್ಲಲ್ಲೇ ನನಗೆ. ಎಷ್ಟೊತ್ತಿಗೆ ಮುಡ್ತೀನಿ ಅಂತ ಗೊತ್ತಿಲ್ಲ. 2 ತಾಸು ಆಗ್ಬೋದು, 2.5 ತಾಸು ಆಗ್ಬೋದು. ಹೇಳಿಕ್ ಬರಂಗಿಲ್ಲ. ಭಾಳ ದೂರದ ನಮ್ದು ಆಫೀಸ್. ಬೆಳನ್ ದೂರದಾಗದ. ಯಾವಾಗ ಹೋಗಿ ಯಾವಾಗ ಬರ್ತೀನಿ? ಅವ್ನು ನೀರು ಇಳಿದು ಹಸಿ ಆಗಿರ್ತದೆ ಎಲ್ಲ. ಬಂದು ಯಾವಾಗ ಬೆಡ್ ಮೇಲೆ ಉಳ್ಳಿನೋ ಅಂತ ಆಗಿರ್ತದೆ. ಈ ಆಫೀಸ್ ಕ್ಯಾಬ್ದವ ಅಂಕ್ರಿ ನಾ ಲಗು ಬಂದಾಗ ಅವ ಲೇಟ್ ಮಾಡ್ತಾನೆ, ಅವ ಲಗು ಬಂದಾಗ ನಾ ಲೇಟ್ ಮಾಡ್ತೀನಿ. ಒಂದು ಆಫೀಸ್ ಕ್ಯಾಬ್ ಸಂಬಂಧ ಯಾಕೆ ತಲೆ ಕೆಡಿಸ್ಕೊಂಡಿಲ್ಲ? ಇದು ಒಂದು ಸ್ಕೂಟರ್ ತೊಗೊಂಬಿಡು. ನಾ ತೊಗೊಂಡಿಲ್ಲ. ಎಲೆಕ್ಟ್ರಿಕ್ ಚೇತಕ್ ತೊಗೊಂಬಿಡು. ಬೌ ಅಂತ ಹೋಗ್ಬೋದು ಮಸ್ತ್. ಇಲ್ಲಿ ಫೋನ್ ಚಾರ್ಜ ನಿಂದ್ರು ಹೊಲ್ತು ಅದ್ರ ಚಾರ್ಜ್ ಬೌ ಅಂತಂದ್ರೆ ಏನ್ ಮಾಡ್ಲಿ? ನಡಬರ್ಕ ಹಂಗೇನಿಲ್ಲ. 153 ಕಿಲೋಮೀಟರ್ ರೇಂಜ್ ಬರ್ತಾವ್ರದ್ದು. ಆಮೇಲೆ ಇನ್ನೊಂದೇನು ಲೈಫ್ ಪ್ರೂಫ್ ಆಫರ್ ಬಿಟ್ರೆ ನೋಡ, ಬೆಂಗಳೂರದಾಗ ಅಪ್ ಟು 12,000 ರೂಪೀಸ್ ಸೇವ್ ಮಾಡ್ಬೋದು. ಫ್ರೀ ರೋಡ್ ಸೈಡ್ ಅಸಿಸ್ಟೆನ್ಸ್ ಅದ, ಫ್ರೀ ಎಕ್ಸ್ಟೆಂಡೆಡ್ ವ್ಯಾರಂಟಿ ಅದ ಅಪ್ ಟು 5 years, ಫ್ರೀ ಟೆಕ್ ಪ್ಯಾಕ್ ಅದ. ಆಫರ್ 31 ಡಿಸೆಂಬರ್ ತನ ವ್ಯಾಲಿಡ್ ಅದ ನೋಡು. ಚಲೋ ಅದ ನೋಡ್ಲಿ. ಹೋಗಿ ನೋಡ್ಕೊಂಡ್ ಬರ್ತೀನಿ ವೀಕೆಂಡಿಗೆ ಶೋರೂಮ್ಗೆ ಹೋಗಿ. ಯಾಕಂದ್ರೆ ವೀಕೆಂಡ್ ಅಷ್ಟೇ ಫ್ರೀ ಇರ್ತೀನಿ ನಾನು. ಆಫೀಸ್ ಜೊತೆ ಲಾಂಗ್ ಡಿಸ್ಟೆನ್ಸ್ ರಿಲೇಶನ್ಶಿಪ್ ಮೇಂಟೈನ್ ಮಾಡಿರ್ತೀನಿ. 2 ತಾಸು ಹೋಗೋದು, 2 ತಾಸು ಬರೋದು. ಕಲ್ಯಾಣ ಕರ್ನಾಟಕ ಬಸ್ ಆಗಿನಿ. ಗುಲ್ಬರ್ಗ ಬಿಜಾಪುರ ಗುಲ್ಬರ್ಗ ಅನ್ಕೊಂಡು ರೋಡ್ ನಾ ಹೋಗೋ ರೂಟ್ ಎಲ್ಲ ಗೊತ್ತಾಗ್ಬಿಟ್ಟದ ನನಗೆ. ನಿನಗೆ ಗೊತ್ತೇನ? BTM ಸಿಗ್ನಲ್ ವಿಮಲಾ ಬರ್ತಾಳ ಕೂಸಿನ ಹಿಡ್ಕೊಂಡು ಅಡಿಗೆ ಸಾಮಾನು ಮಾರ್ಕೋತ. ಆ ಪಾಪ ಕೂಸಿನ ಮುಖ ನೋಡ್ಲಿಕ್ಕೆ ಆಗ್ಲಾರ್ದ ನಾನು ಪುಗ್ಗ ತಗೊಂಡಿನಿ ಮೊನ್ನೆ. ಅದನ್ನ ಎಲ್ಲಿ ಇಟ್ಕೊಳ್ಳಿ ನಾನು ಪುಗ್ಗನ? ಯಾರು ದೂರ ಅಡ್ಡಾಡ್ತಾರಲ್ಲ ಆಫೀಸಿಗೆ, ಅವ್ರಿಗೆ ಅಷ್ಟ ನಂದು ಕಷ್ಟ ಅರ್ಥ ಆಗ್ತದೆ. ತಡಿ, ನಂದು ಕ್ಯಾಬ್ ಬಂತು. ಚಲೋ ಆತ ಹೋಬಾ. ಹ್ಯಾಪಿ ಜರ್ನಿ. ಬಾಯ್. ಪುಣ್ಯ ವೈಬಂದ್ ಕೇಳಿದನ್ಲಿ 30 ಲಕ್ಷ ಪ್ಯಾಕೇಜ್ ಹತ್ತಿದಂತ. ಎಷ್ಟು ರೊಕ್ಕ ಮಾಡಿವತ್ತನ್ಲಿ? ನಾವು ರೊಕ್ಕ ಮಾಡ್ಬೇಕು ದೋಸ್ತ. ಹಿಂಗೆ ಕೂತ್ರ ನಡೆಯಂಗಿಲ್ಲ. ನಾವು ಮಸ್ತಂಗೆ ದುಡಿಯೋನು.
ಮಸ್ತ್ ರೊಕ್ಕ ಮಾಡೋಣ ಏನಂತೆ? ಏನು ಮಾಡ್ತೀವಿ ಬಿಡ್ಲಿ, ಏನೈತೆ ಜೀವನದಾಗ 5 ಲಕ್ಷ ದುಡಿದ್ರು ಆರಾಮ್ ಇರ್ಬೇಕು ದೋಸ್ತ. ಹೋಲ್ ಬಿಡು, ಯಾಕೆ ತಲೆ ಕೆಡಿಸತಿ? ಏ ಪುಣ್ಯ, ಯಾವುದೋ ಮಸ್ತ್ ಫಿಲ್ಮ್ ಬಂದದಂತ್ಲಿ. ಟಿಕೆಟ್ಸ್ ಎಲ್ಲ ಬುಕ್ ಆಗ್ಲಿಗತ್ತಾವ, ಹೋಗಿ ನೋಡ್ಕೊಂಡ್ ಬರೋಣ ನಾವು ಬುಕ್ ಮಾಡಿ. ಏನು ಮಾಡ್ತೀವಿ ಬಿಡ್ಲಿ ಕಿಟೆ, ಏನೈತೆ ಜೀವನದಾಗ ಸುಮ್ಮಿಲ್ಲೇ ಫಸ್ಟ್ ಕ್ಲಾಸ್ ಒಂದು ಹಾಕ್ತೀನಿ, ನೋಡೋಮಂತೀವಿ ಇಬ್ರು ಸೇರಿ. ಏನು ಮಳಿ ಬರ್ಲಿಗತ್ತದ್ಲಿ, ಇಂಥ ಟೈಮ್ದಾಗ ಏನ್ರ ಹೊರಗೆ ಹೋಗಿ ಏನ್ರ ತಿಂದು ಬರೋಂಬ, ಚಲೋದ ಏನ್ರ ಬಜ್ಜಿ ಗಿಜ್ಜಿ ಏನ್ರ ಮಸ್ತ್. ನಿನ್ನಿದು ಹಣ್ಣು ಉಳ್ದೈತಿ, ಫಸ್ಟ್ ಕ್ಲಾಸ್ ಚಿತ್ರಾನ್ನ ಮಾಡ್ತೀನಿ, ತಿನ್ನೋದನ್ನು. ಯಾವತ್ತೂ ಬದುಕ್ಲಿಕ್ಕೆ ತಿನ್ಬೇಕು ಹೊರತು ತಿನ್ಲಿಕ್ಕೆ ಬದುಕಬಾರ್ದು. ಪುಣ್ಯ ಹೋಗ್ಲಿ, ಒಂದು ರೈಡಿಗೆ ಹೋಗೋಣ್ಲಿ. ರೈಡರೇ ಮಜಾ ಬರ್ತದೆ ನಮಗೆ. ಮಸ್ತ್ ಹಂಗೆ ಹೋಗೋಣ ಅಂತೀನಿ. ಥಂಡಿ ಐತೋ ಮಾರ ಹೊರಗೆ, ಈಗ ಆಮೇಲೆ ಮಳೆ ನಿಂತ ಮ್ಯಾಗ ವಾಕಿಂಗ್ ಹೋಗ್ರಂತು. ನೀ ಎದಕ್ಕರೆ ಎಕ್ಸೈಟ್ ಆಗ್ತೀವೋ? ಹುಡುಗಿ ಬಂದಾಳೆ ಬಾಲ್ಕನಿದಾಗ. ಎಲ್ಲೇ ಮಂಗ್ಯಾನ ಮಂಗನ ನಿಮ್ ಕಾರಣ ನೀವೆಲ್ಲ ಹಾಳಾಗೋಯ್ತೀರಾ, ಹಾಳಾಗಿ ಅಕ್ಕುಟ್ಟೋಗಿ ಸತ್ತೋಗ್ಬಿಡ್ತೀರಾ. ನಿಂದ್ರಲಿ. ಎದಕ್ಕೆ ಹಿಂದಿನ ಬರತ್ತಿಲ್ಲ ನೀನು ಹೋಗ್ನಿ. ನಾನು ಅದಾಗ ಬೀಳ್ಬೇಕೀಗ, ನಾನು ಅದಾಗ ಬಿದ್ದು ಸಾಯೋ ಈಗ. ಏನೇನ ಮಾತಾಡ್ಲಿಕ್ಕೆ ಹೋಗ್ಬೇಡ್ಲಿ, ಅಂತದೇನಾಗ್ಯದ? ನನಗೆ ಭಾಳ ಪ್ರಾಬ್ಲಮ್ ಅದ ದೋಸ್ತ, ನೀ ಹೋಗ್ಬಿಡು, ನಾ ಸಾಯ್ಬೇಕೀಗ. ನಾ ಈಗ ಎಷ್ಟೊತ್ತಿದ್ರು ಬಿದ್ದು ನದ್ಯಾಗ ಬಿದ್ದು ಸಾಯೋ ಈಗ. ನೋಡ, ಜೀವನದಾಗ ಪ್ರಾಬ್ಲಮ್ಸ್ ಇರುದ, ಅದಕ್ಕೆ ಸೊಲ್ಯೂಷನ್ ಹುಡುಕ್ಬೇಕಾಗ್ತದ. ನೀ ಜಿಗಿದ್ರ ಸೊಲ್ಯೂಷನ್ ಸಿಗ್ತದ. ಹೋಗೋ ಮರ, ಯಾಕೆ ಸುಮ್ಮ ಬೆನ್ನತ್ತಿ ಹೋಗ್ಬಿಡ್ಲಿ, ನಿಂದ್ರಾಕ್ ಹೋಗ್ಬೇಡಿಲ್ಲ. ಮಳಿ ಬರುವಂಗದಲ್ಲಿ ಸುಮ್ಮ ಬೇಡ ಬಾ. ಮಳಿ ಬಂದ್ರ ಇನ್ನ ಚಲೋ ದೋಸ್ತ, ಇನ್ನ ನೀರ್ ಜಾಸ್ತಿ ಆಗ್ತಾವ, ಇನ್ನ ಸಾಯ್ಲಿಕ್ ಚಲೋ ಆಕೇತಿ. ಹೋಗ್ಬಿಡು ನೀ, ನಿಂದ್ರಾಕ್ ಹೋಗ್ಬೇಡ, ಹೋಗ್ಬಿಡು ನೀ. ನಾ ಇಲ್ಲೇ ನಿಂದಿರ್ತೀನಿ, ನೀ ಹೆಂಗ್ ಬೀಳ್ತೀನಿ ನೋಡೇ ಬಿಡ್ತೀನಿ. ನೀ ಬಿದ್ರ ನಾ ಕರ್ಕೊಂಡು ಬರ್ತೀನಿ, ನಾ ನಿನ್ ಬದುಕ್ಸ್ತೀನಿ. ನಾ ಇಲ್ಲೇ ನಿಂದಿರ್ತೀನಿ, ನಾ ಎಲ್ಲೂ ಹೋಗಂಗಿಲ್ಲ. ಕಿಟ್ಟ, ಹೇಳಿ. ನಿಮ್ಮ ಅವ್ರ ಕರೆಯತ್ತಾರ, ಯಾಕಂತ? ಬಜಿ ಮಾಡ್ಯಾರಂತ. ಬಂತ ಇಡ್ಲೆ, ನಾನು ಬಜಿ ತಿಂದು ಸಾಯ್ತೀನಿ. ಏನ್ ಮಾತಾಡ್ತಾ ಇದೀಯೋ? ಏನು ನೋಡ್ತಿಲಿ? ನೀ ಏನ್ ನೋಡ್ತಿಲಿ? ನನಗ ಮಾತಾಡ್ತೀಯ ಮಗನ? ಇದ್ರೆ ಒಂದು ದಿಕ್ಕರ್ಸ ನೋಡು ಮಗನ, 2 ಹೋಳ ಹಾಕಿ ಬಡಿತೀಯ? ಯಾವನಿಲ್ಲ ನಿಂದ? ನಾನು ನೋಡಿ ತೊಗೊಂಡು ನೀ ಏನ್ ಮಾಡ್ತಿಲಿ? ಇಲ್ಲೇ ನಿಂದ್ರಲೇ, ನೀ ಕರೆಸ್ತೀನಿ ನಾ. ಕರ್ಸ ಮಗನ, ಐತಿ ಅವಂಗೂ ಐತಿ ನಿನಗೂ ಐತಿ, ಕರ್ಸ್. ಹಲೋ, ಬಾಲೆ ಇಲ್ಲ ಒಂದು ದೊಡ್ಡ ಲಪಡ ಆಗ್ಯದ, ಬಾ ಹೇಳ್ತೀನಿ ನಾ. ಏನ್ ಲೇಕಿಟ್ಟೆ, ಏನ್ ಲಪಡ, ಯಾರವ? ಅದಲ್ಲೇಪ ಇವ. ಅಬ್ಬೆ, ಸಿದ್ಧಾಂತಿ ತಿನ್ಲಿ ಆರಾಮ? ಆರಾಮ್ ನೋಡಪ್ಪ. ಮತ್ತೆ ಎಲ್ಲಿ ಗಪ್ಪ ಆಗಿಲ್ಲ, ಏನ್ ಸುದ್ದಿಲ್ಲ ಏನಿಲ್ಲ. ದೋಸ್ತ ಕೆಲಸ ಬೆಂಗಳೂರಲ್ಲಿ ಎಲ್ಲಿರ್ತಿ ಈಗ? ಬೆಂಗಳೂರು ಇರ್ತೀನಿ, ಇಲ್ಲಿ ಇರ್ತೀನಿ. ಏನ್ ಬಿಸ್ನೆಸ್ ಅನ ನಡ್ಸಿವಪ್ಪ ಸಣ್ಣಂಗೆ. ಎಲ್ಲ ಆರಾಮ್ಲ? ನಿಮ್ಮ ಅಣ್ಣ ಬೆಂಗಳೂರದಾಗ ಇರ್ತಾನೆ, ಈಗ ಅಲ್ಲೇ ಏನ್ ಮಾಡತ್ತಾನ? ಅಲ್ಲೇ ಜಾಬ್ ಮಾಡ್ತಾನೆ. ಒಂದು ದೊಡ್ಡ ಅವಾಗ ಸಲಿಯಾಗಿದ್ದಾಗ ರಗಡ್ ಲಫಡ ಮುಗ್ಸಾನ ಅವನು. ಹೌದಾ? ಲಫಡ ಅನ್ಕೊಳ್ಳಿ ನೆನಪಾತು. ಕಿಟ್ಟೆ ಅನ್ನೋ ಲಫಡ ಆಗೈತಿ. ಕಿಟ್ಟೆ ಯಾರ ಜೊತೆ ಲಫಡ? ಅವನ ಜೊತೆನಲ್ಲಿ. ಬಾ ಅವನು ನಮ್ ದೋಸ್ತ ಅದಾನ, ಬಾ ಬಾಲೆ. ನಾವು ಲಫಡ ಮಾಡ್ಕೊಳ್ಳೋದಿತ್ತು ನನಗೂ. ನಾವಲ್ಲಿವ ಮತ್ತೆ ಹಚ್ಕೊಂಡ್ ಕೂತ್ಯ ಇದನ್ನ? ಮತ್ತೇನಾತ್ವ? ಅಲ್ಲೋ, ಏನಿದು ಮುಗಿಯವಲ್ತಲ್ಲ, ದಿವ್ಸ ಹಚ್ಕೊಂಡ್ ಕೊಡ್ತಿಪ್ಪ. ಅಮ್ಮ, ಇದು ಟೆಸ್ಟ್ ಮ್ಯಾಚ್, ಒಂದ ದಿವ್ಸದಾಗ ಮುಗಿಯಂಗಿಲ್ಲ, 5 ದಿವ್ಸದ ಇರ್ತದ. ಆಮೇಲೆ ಇವತ್ತಿನ ಅಂಕ್ರಿ ಅನ್ನಾವತ್ತ ಇಂಟ್ರೆಸ್ಟಿಂಗ್ ಅದ. ಏನಿದ್ ಹಿಂಗ್ ಮಾಡಿದ್ರೆ 5 ದಿವ್ಸ ಮನ್ಯಾಗ ಬೈಯಂಗಿಲ್ಲನ? ಇವ್ರದ್ ಕೆಲ್ಸನ ಅದು. ಒಂದ್ ದಿವ್ಸ ಬಿಟ್ಟು ಒಂದ್ ದಿವ್ಸ ಆಡ್ಬೇಕಪ್ಪ. ಏನ್ ಕೈಕಾಲ್ ಗತಿ ಏನಾಗ್ಬೇಕು? ಹಂಗ ಆಗಂಗಿಲ್ಮ, ಅದು ಕಂಟಿನ್ಯೂಸ್ ಆಡೋದಿರ್ತದ. ಮಲ್ಕೋತಾರೋ ಇಲ್ಲ ಏನ್ ಹಂಗ ಗ್ರೌಂಡ್ ಮೇಲೆ ಮಲ್ಕೋತಾರ? ಏನ್ ಯಾವನಿಗೆ ಗೊತ್ತು? ಇಲ್ವಾ, ಮಲ್ಕೋತಾರ. ಅವತ್ತಿನ ದಿವ್ಸ ಮುಗದ ಮೇಲೆ ಹೋಗ್ತಾರ, ಮತ್ ನೆಕ್ಸ್ಟ್ ಡೇ ಬರ್ತಾರ, ಮತ್ ಮರು ದಿವ್ಸ ಬಂದು ಮತ್ತೆ ಬೇರೆ ಆಟ ಶುರು. ಬೇರೆ ಆಟ ಅಲ್ಲ, ಈಗ ಹಿಂದಿನ ದಿವ್ಸ ಎಲ್ಲಿ ಬಿಟ್ಟಿರ್ತಾರಲ್ಲ ಅಲ್ಲಿಂತ್ರನ ಕಂಟಿನ್ಯೂ ಆಗ್ತದೆ. ನಿನ್ನೆ ಯಾರು ಗೆದ್ರು? ನಿನ್ನೆ ಯಾರು ಗೆದ್ದಿಲ್ಮ. ಈಗ ಹೇಳಿದಲ್ಲ, ಒಂದ ದಿವ್ಸದಾಗ ಮುಗಿಯಂಗಿಲ್ಲ, 5 ದಿವ್ಸ ಇರ್ತದ. 5 ದಿವ್ಸ ಆದ್ಮೇಲೆ ಗೊತ್ತಾಗ್ತದ ಯಾರು ಗೆದ್ದಾರಂತ. ಅದಕ್ಕೆ 5 ದಿವ್ಸ ಅದ ಅಂತ ಇವ ಆಡ್ಕೋತ ಕೂತ್ಬಿಟ್ಟಾನ. ಏನ್ ಯಾರು ಇವನಲ್ಲ? ಇವನ ಹೆಸರೇನು? ಇವ ಮೊನ್ನೆನ ಆಡ್ಲಿಗತ್ತಿದ್ದ, ಇನ್ನತನ ಆಡ್ಲಿಗತ್ತಾನಲ್ಲ. ಇವ ಮೊನ್ನೆ ಆಡಿ ಔಟ್ ಆಗಿದ್ದ, ಈಗ ಮತ್ತೆ ಆಡ್ಲಿಗತ್ತಾನ. ಏನಿದು? ಔಟ್ ಆದ್ರೂ ಹಿಂಗ ಆಡ್ಕೋ ಕೂತ್ ಬಿಡುದ? ಹಿಂಗ್ ಮಾಡಿದ್ರೆ ಏನು 5 ದಿವ್ಸ 10 ದಿವ್ಸ ಆದ್ರೂ ಮುಗಿಯಂಗಿಲ್ಲ ಆಟ. ಇಲ್ಲಮ್ಮ, ಇದು ಸೆಕೆಂಡ್ ಇನ್ನಿಂಗ್ಸ್ ಅಂದ್ರೆ 2ನೇ ಮ್ಯಾಚ್. ಮತ್ತೆ 1ನೇ ಮ್ಯಾಚ್ ಯಾರು ಗೆದ್ದಾರಂತಾನೆ ಕೇಳಿದೆ ನಾನು. 2ನೇ ಮ್ಯಾಚ್ ಅಲ್ಲ, 2ನೇ ಇನ್ನಿಂಗ್ಸ್ ಅಂದ್ರ 2 ಸತಿ ಆಡ್ತಾರೆ. ಅದಪ್ಪ, 1ನೇ ಸತಿ ಆಡಿದ ಮ್ಯಾಚ್ ಯಾರು ಗೆದ್ರು? ಹಂಗಲ್ಲ. ಈಗ ನೋಡ, ಒಂದು ಮ್ಯಾಚ್ದಾಗ 2 ಟೀಮು 2 ಸತಿ ಆಡ್ತದ. ಒಬ್ರು ಗೆಲ್ತಾರ, ಇಲ್ಲ ಡ್ರಾ ಆಗ್ತದ. ಈ ಮ್ಯಾಚ್ ಏನ್ರ ನಾವ್ ಗೆದ್ರೆ ಸೀರೀಸ್ ಡ್ರಾ ಆಗ್ತದ. ಡ್ರಾ ಅಂದ್ರೆ ಏನಿದು? ಡ್ರಾ ಅಂದ್ರೆ ಯಾರು ಗೆದ್ದಂಗಲ್ಲ. ಆತ್ ನಡಿ, ಇಷ್ಟು ದಿವ್ಸ ಆಡಿದ್ ಏನು ಉಪಯೋಗ ಆಯ್ತು? ಹೊಳ್ಯಾಗ ಹುಣ್ಸೆ ಹಣ್ಣು ತೊಳ್ದಂಗ ಆತ. ಹೋಗೋಗ್ ನೀನ್ ಕೆಲಸ ನೋಡ್ಕೋ, ಹೋಗ್, ಶಣೆ ಇದ್ದಿ. Absolutely.
That's what John was saying the other day. Okay. Yes, sure. Yes. Yeah, I will get it done, Dinesh. Yeah. No. I mean, I just had. Yeah, I will be fine. I've taken tablet. Yeah. Thank you. Bye. ಅಮ್ಮ ಊಟ. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ ನಿನ್ ಜನ್ಮಕ್ಕೆ ಹೋಗು. ಹಿಂಗ್ಯಾಕೆ ಮಳಿಗತ್ತಿ ಏನು ಪ್ರಾಬ್ಲಮ್ ನಿಂದು? ನಾನು ನೋಡ್ಲಿಗತ್ತೀನಿ 4 ಸತಿ ನಿನ್ನ ಮುಂದೆ ದೇವ್ರಂಗ ಅಡ್ಡಾಡ್ಲಿಗತ್ತೀನಿ, ನಿಂದ್ರಿಸಿ ನೀನು ಫೋಟೋ ತೆಗಿತೀಯ ಅಂತ ಒಂದ್ಸತಿ ಅಂದಿ. ಸಾಕೇನಮ್ಮ ಹೆಂಗಿನ ಮಗನ ಏನು ಚಂದ ಕಣವಲ್ಲ ನಾನು? ಬೆಸ್ಟ್ ಇದ್ದೀನಿ ನಾನು, ಚಂದ ಇದ್ದೀನಿ ನಾನು. ನನಗೂ ಆಸೆ ಇರ್ತದೆ ಹಿಂಗೆ ಹೋಗ್ಬೇಕಾದ್ರೆ ನಿಂದ್ರಿಸಿ ಯು ಲುಕಿಂಗ್ ಗಾರ್ಜಿಯಸ್ ಕ್ಯಾನ್ ಐ ಟೇಕ್ ಯುವರ್ ಪಿಕ್ಚರ್ ಅಂತ. ನನಗೆ ಗೊತ್ತಿಲ್ಲ, ನಂಗೆ ಫೋಟೋ ಬೇಕಂತ ಫೋಟೋ ತೆಗೆದು ಇನ್ಸ್ಟಾಗ್ರಾಮ್ದಾಗ ಹಾಕಿ ನೀನು ನಾನು ಟ್ಯಾಗ್ ಮಾಡ್ಲಿಕ್ಕೆ ಹೋಗ್ಬೇಡ. ಮಂದಿ ಕಮೆಂಟ್ದಾಗ ಕೇಳ್ಬೇಕು ಹರ್ ಐ ಡಿ ಪ್ಲೀಸ್ ಅಂತ. ದಿಸ್ ಈಸ್ ಮೀ ಅಂತ ನಾ ಕಮೆಂಟ್ ಹಾಕ್ತೀನಿ. ಏನ ನನ್ಗೆ ಗೊತ್ತಿಲ್ಲ, ನಂಗೆ ಫೋಟೋ ಬೇಕು ಕಪ್ಪರ ನಾ ಸ್ಟ್ರೀಟ್ ಫೋಟೋಗ್ರಾಫರ್ ಅಲ್ಲ. ಮತ್ತಿದು ಕ್ಯಾಮ್ರಾ ಊರ್ಲಿಂದ ಇಲ್ಲಿ ಮದುವೆ ಫೋಟೋ ಹೊಡ್ಲಾಕ ಬಂದಿನಿ, ಇಲ್ಲಿ ಕಲ್ಯಾಣ ಮಂಟಪ ಸಿಗ್ಲಾರಕ್ಕೆ ನಿಂತು ಹೊಯ್ಕೊಳತ್ತೀನಿ ಇಲ್ಲಿ. ಸಾರಿ ಗೊತ್ತಾಗಲಿಲ್ಲ. ನಮ್ಮ ಅಕ್ಕನ ಮದುವೆಗೆ ನೀನ ಕರಿತೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.